ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಾಜೂಸ್ ವರ್ಲ್ಡ್. ನಾನೀಗ ಜರ್ಮನಿಯಿಂದ ನೆದರ್ಲ್ಯಾಂಡ್ ಹೊರಟಿದ್ದೇನೆ. ನೆದರ್ಲ್ಯಾಂಡಲ್ಲಿ ಮ್ಯಾಸ್ಟ್ರಿಚ್ ಅನ್ನೋ ಒಂದು ಸಿಟಿಗೆ ಹೊರಟಿದ್ದೀನಿ. ಅಲ್ಲಿ ಕಾರ್ನಿವಲ್ ಫೆಸ್ಟಿವಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೊರಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೋಡೋಣ. ಸೊ ಇದು ನಾನಿದ್ದಿದ್ದು ಹೋಟೆಲ್ಲು. ನೋಡಿ ಹೋಟೆಲ್ ಹೇಗಿದೆ, ತುಂಬ ಚಿಕ್ಕದಾಗಿದೆ. ಆದರೆ ಒಂದು ವಾರಕ್ಕೆ ಹತ್ತತ್ರ 80,000 ರೂಪಾಯಿ ಚಾರ್ಜ್ ಮಾಡಿದ್ರು. ಅಂದರೆ ದಿವಸಕ್ಕೆ 12,000 ರೂಪಾಯಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾತ್ರ ಕೊಡ್ತಾರೆ. ಸೊ ಮಧ್ಯಾಹ್ನ ಲಂಚ್ ಇರಲ್ಲ, ಡಿನ್ನರ್ ಕೂಡ ಕೊಡೋದಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೂಟ್ಸು, ವೆಜಿಟೇಬಲ್ಸು, ಯುರೋಪ್ ಡಿಶಸ್ಸು ಎಲ್ಲ ಇರುತ್ತೆ. ಸೊ ನೋಡಿ, ಇದು ಹೋಟೆಲ್ಲು ಇದ್ದಿದ್ದು. ಫುಲ್ಲು ಬಾತ್ ಟಬ್ ಕೊಟ್ಟಿದ್ದಾರೆ, ಎಲ್ಲ ಇರುತ್ತೆ ಹೋಟೆಲ್ನಲ್ಲಿ. ಸೊ ತುಂಬ ಚೆನ್ನಾಗಿತ್ತು ಹೋಟೆಲ್ಲು. ಈಗ ಫೆಸ್ಟಿವಲ್ಗೆ ಹೊರಡೋಣ. ಸೊ ನೋಡಿ, ಈಗ ಹೊರಗಡೆ ಬಂದಿದ್ದೀನಿ. ಇದು ನಾನು ಹೇಳಿದಾಗೆ ಇದು ಟ್ರೈನ್ ಸ್ಟೇಷನ್, ಇದು ಮ್ಯಾಸ್ಟ್ರಿಚ್. ಸೊ ಇದು ನೆದರ್ಲ್ಯಾಂಡಲ್ಲಿದೆ. ಈ ಮ್ಯಾಸ್ಟ್ರಿಚ್ ಕಂಟ್ರಿ ಎಲ್ಲ ಒಂದು ಸಿಟಿ. ಇದು ಬಂದ್ಬಿಟ್ಟು ಬೆಲ್ಜಿಯಮು ಮತ್ತು ಜರ್ಮನಿ ಬಾರ್ಡ್ರಲ್ಲಿ ಬರುತ್ತೆ. ಸೊ ನೀವು ನೋಡಿದ್ರೆ ನೆದರ್ಲ್ಯಾಂಡಲ್ಲಿ ತುಂಬ ಮೇಜರ್ ಸಿಟೀಸ್ ಯಾವುದು ಅಂತಂದರೆ ಆಮ್ಸ್ಟರ್ಡಾಮ್ ಆದಮೇಲೆ ನೆಕ್ಸ್ಟ್ ಮೇಜರ್ ಸಿಟಿನೇ ಮ್ಯಾಸ್ಟ್ರಿಚ್. ನೋಡಿ, ಎಲ್ಲರೂ ಈಗ ಪ್ಯಾರೇಡ್ ಮಾಡ್ತಾ ಇದ್ದಾರೆ. ಎಲ್ಲಿಂದ, ಟ್ರೈನ್ ಸ್ಟೇಷನಿಂದ ಎಲ್ಲ ಫೆಸ್ಟಿವಲ್ ನಡೆಯೋ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಸೊ ನೋಡಿ ಯಾವ ಥರ ಸ್ಟ್ರಕ್ಚರ್ ಇದೆ, ಬಿಲ್ಡಿಂಗ್ಸು. ಸೊ ಮ್ಯಾಸ್ಟ್ರಿಚ್ಚು ತುಂಬಾ ಫೇಮಸ್ಸು ಯಾವುದಕ್ಕೆ ಅಂತಂದರೆ ಈ ಕಾರ್ನಿವಲ್ ಫೆಸ್ಟಿವಲ್ಗೆ. ಈ ಕಾರ್ನಿವಲ್ ಫೆಸ್ಟಿವಲ್ಗೆ ಸುಮಾರು ವರ್ಲ್ಡ್ ವೈಡಿಂದ ಸುಮಾರು ಜನ ಬರ್ತಾರೆ. ಈ ಹಬ್ಬನೇ ಒಂಥರ ವಿಚಿತ್ರ. ಅವರು ಹೇಗೆ ಅಂತಂದರೆ ತುಂಬ ವಿಚಿತ್ರವಾದ ವೇಷಗಳಲ್ಲಿ ರೆಡಿಯಾಗಿ ಬರ್ತಾರೆ. ಪೂರ ದಿವಸ ಹೊರಗಡೆನೇ ಇರ್ತಾರೆ, ಯಾರು ಏನು ಕೇಳಲ್ಲ, ಫುಲ್ಲು ಪಾರ್ಟಿ ಮಾಡ್ತಾರೆ. ಸೊ ಹಾಗೆ ಈ ಫೆಸ್ಟಿವಲ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ನಾನು ಈ ಫೆಸ್ಟಿವಲ್ಗೆ ಹೋದ ವರ್ಷ ಹೋಗಿದ್ದೆ. ಈ ವರ್ಷ ಈಗ ನಾಳೆ ಸ್ಟಾರ್ಟ್ ಆಗ್ತಾಯಿದೆ. ಫೆಬ್ರವರಿ 10ರಿಂದ 14ವರೆಗೂ ನಡೆಯುತ್ತೆ. ಇದು 5 ದಿವಸ ನಡೆಯುತ್ತೆ ಈ ಫೆಸ್ಟಿವಲ್ಲು. ನೋಡಿ, ಸಂಡೇ ಸ್ಟಾರ್ಟ್ ಆಗಿ ವೆಡ್ನೆಸ್ಡೇ ಮುಗಿಯುತ್ತೆ. ಈ ವೆಡ್ನೆಸ್ಡೇಗೆ ಆ್ಯಶ್ ವೆಡ್ನೆಸ್ಡೇ ಅಂತ ಹೇಳ್ತಾರೆ. ವೆಡ್ನೆಸ್ಡೇ ಮಾತ್ರ ಇನ್ನೂ ತುಂಬ ಜೋರಾಗಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈಗ ನೋಡಿ, ನಾನೊಂದು ಬ್ರಿಡ್ಜ್ ಮೇಲೆ ನಿಂತಿದ್ದೀನಿ. ಈ ಬ್ರಿಡ್ಜ್ ಬಂದ್ಬಿಟ್ಟು ಮ್ಯೂಸ್ ರಿವರ್ ಅಂತ. ಸೊ ಇದು ತುಂಬ ಕಡೆ ನೆದರ್ಲ್ಯಾಂಡಲ್ಲಿ, ಅದರಲ್ಲೂ ಮ್ಯಾಸ್ಟ್ರಿಚಲ್ಲಿ ತುಂಬ ಕಡೆ ಹರಿಯುತ್ತೆ. ತುಂಬ ಈ ಥರ ಬ್ರಿಡ್ಜಸ್ ಇದೆ. ಸೊ ಈಗ ನೀವು ನೋಡ್ತಿದ್ರೆ, ಈಗ ಟ್ರೈನ್ ಸ್ಟೇಷನಿಂದ ಜನ ಎಲ್ಲ ಬಂದಿದ್ದಾರೆ, ಇಲ್ಲಿಂದ ಮತ್ತೆ ಹೊರಡ್ತಾ ಇದ್ದಾರೆ. ನೋಡಿ ಯಾವ ಥರ ಮ್ಯಾಸ್ಟ್ರಿಚ್ ರೈಲ್ವೆ ಸ್ಟೇಷನ್ ಇದೆ. ನೋಡಿ ಈ ಥರ ರೆಡಿ ಆಗಿದ್ದಾರೆ. ವಿಚಿತ್ರವಾದ ವೇಷಗಳು, ಅವ್ರವ್ರ ಕಂಟ್ರಿ ಮತ್ತು ಅವ್ರವ್ರದ್ದು ಕಮ್ಯುನಿಟಿ ಫ್ಲ್ಯಾಗ್ಸ್ ಇರುತ್ತೆ. ಆ ಫ್ಲ್ಯಾಗ್ಸ್ನೆಲ್ಲ ಇಟ್ಕೊಂಡು ಡಿಫ್ರೆಂಟಾಗಿ ರೆಡಿಯಾಗಿ ಹೊರಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರಿವರ್ ನೋಡಿ ಎಷ್ಟೊಂದು ಬೋಟ್ಸ್ ಎಲ್ಲ ನಿಂತಿದೆ. ಈ ಬೋಟ್ಸಲ್ಲೂ ಕೂಡ ಅವರು ರಿವರ್ನ ತುಂಬ ಸುತ್ತಾಡ್ತಾರೆ. ಸೊ ಇಲ್ಲಿ ಯಾರೋ ಒಬ್ಬರು ಪ್ರೇಮಿಗಳು ಫೋಟೋಸ್ ತೊಗೊಳ್ತಾಯಿದ್ರು. ಸೊ ನಾನು ಒಬ್ಬನೇ ಇದ್ದೆ. ಸೊ ನನಗೆ ಇಂಗ್ಲೀಷ್ ಬಿಟ್ಟರೆ ಬೇರೆ ಯಾವುದು ಲ್ಯಾಂಗ್ವೇಜ್ ಗೊತ್ತಿಲ್ಲ. ಇಲ್ಲಿ ಡಚ್ ಮಾತಾಡ್ತಾರೆ, ಮತ್ತು ನೆದರ್ಲ್ಯಾಂಡ್ದು ಓನ್ ಲ್ಯಾಂಗ್ವೇಜ್ ಇದೆ, ಅದು ಕೂಡ ಮಾತಾಡ್ತಾರೆ. ಇವರು ನೋಡಿ ನಮ್ಮ ಬುಡಕಟ್ಟು ಜನಾಂಗದ ವೇಷಧಾರಣೆಯಾಗಿ ಬಂದಿದ್ದಾರೆ. ಸೊ ಒಂಥರ ಅನಿಮಲ್ ಟೈಪು ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಬರ್ತಾ ಇದ್ದಾರೆ. ಸೊ ಇವ್ರದ್ದೆಲ್ಲ ಒಂದು ಗ್ರೂಪು. ಸೊ ಅದೇ ರೀತಿ ನೋಡಿ, ಬ್ಯಾಂಡ್ ಬಜಾನ ಮಾಡಿಕೊಂಡು ಬ್ಲೇಸರ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರದ್ದೊಂದು ಕಮ್ಯುನಿಟಿ. ಸೊ ಹಾಗೆಯೇ ನೀವು ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ವಿಚಿತ್ರವಾಗಿದೆ ವೇಷಗಳಂತ. ಇನ್ನೂ ನೀವು ನಂಬೋದಕ್ಕಾಗಲ್ಲ. ಯಾವ ಥರ ವೇಷ ಅಂದರೆ, ಬಿಲ್ಡಿಂಗ್ ಥರ ಒಬ್ಬೊಬ್ಬರು ವೇಷ ಮಾಡ್ಕೊಬಿಡ್ತಾರೆ. ಅದರೊಳಗಡೆ ಬಿಲ್ಡಿಂಗ್ ಥರ ವೇಷ ಮಾಡ್ಕೊಂಡು ಅದರೊಳಗಡೆ ಇರ್ತಾರೆ. ಆಮೇಲೆ ನೋಡಿ ಮಿಲ್ಟ್ರಿ ವೇಷ. ಆಮೇಲೆ ಫುಲ್ಲು ನೀವು ನೋಡಿದ್ರೆ ಇದು ವೇಷನ, ಇದು ಏನು ಕಾಸ್ಟ್ಯೂಮಾ ಅಂತ ಅನಿಸ್ಬಿಡುತ್ತೆ ನಮಗೆ. ಆ ಥರ ಡಿಫ್ರೆಂಟಾಗಿ ತುಂಬಾ ಹಾಕ್ಕೊಂಡು ಈಗ ಎಲ್ಲರೂ ಇವರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ, ಒಂದು ಮೇನ್ ಪ್ಲೇಸ್ ಇದೆ, ಸೆಂಟ್ರಲ್ ಪ್ಲೇಸ್ ಆಫ್ ಮ್ಯಾಸ್ಟ್ರಿಚ್ ಅಂತ. ಅಲ್ಲಿ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಫುಲ್ ಡ್ಯಾನ್ಸು, ಡ್ರಿಂಕ್ಸು ಮಾಡ್ತಾ ಇರ್ತಾರೆ. ಸೊ ಇವಾಗ ಇಲ್ಲಿಗೆ ಬಂದಿದ್ದೀನಿ. ಸೊ ಈ ವಿಡಿಯೋ ಸ್ವಲ್ಪ ಅಂದರೆ ಸರಿಯಾಗಿ ತೆಗ್ದಿಲ್ಲ ನಾನು, ಆದರೂ ನಿಮಗೆ ತೋರಿಸ್ತೀನಿ ಎಲ್ಲನೂ.
ಸೊ ನೋಡಿ, ಈಗ ಇಲ್ಲಿ ಮೇನ್ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಮ್ಯೂಸಿಕ್ ಹಾಕ್ತಾರೆ. ಮ್ಯೂಸಿಕ್ ಹಾಕ್ಬಿಟ್ಟು ಫುಲ್ಲು ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡಿ ಜೊತೆಗೇ ಅಲ್ಲಿ ಡ್ರಿಂಕ್ಸ್ ಸೆಕ್ಷನ್ ಇರುತ್ತೆ. ಒಬ್ಬೊಬ್ಬರು 2 ಲೀಟ್ರು, 3 ಲೀಟ್ರು, 4 ಲೀಟ್ರು ಬಿಯರ್ ಕುಡಿತಾರೆ. ಅಂದರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಇವ್ರದ್ದೆಲ್ಲ ಒಂದೊಂಥರ ವೇಷ, ಆ ಮೇಕಪ್ಪು, ಇದು ಏನೋ ಅವ್ರ ಖುಷಿ ತುಂಬ ಇದರಲ್ಲಿ. ನಾನಂತರೂ ಇಬ್ಬರು ಅಲ್ಲಲ್ಲಿರ್ತಾರೆ. ಸೊ ಒಂಥರ ಡಿಫ್ರೆಂಟ್ ಅನಿಸುತ್ತೆ ಅವ್ರಿಗೆಲ್ಲ ನೋಡಿದ್ರೆ. ಬಟ್ ನೀವು ಮ್ಯೂಸಿಕ್ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ಪ್ಲೇಸ್ನ. ಮತ್ತು ನಾವು ಕೂಡ ಅವ್ರ ಜೊತೆ ಜಾಯಿನ್ ಆಗ್ಬೋದು. ಸೊ ಯಾರು ಏನು ಅಂದ್ಕೊಳ್ಳಲ್ಲ. ಸೊ ನಾನು ಅಲ್ಲಿ ಇಲ್ಲಿ ನೋಡಿದೆ, ಸ್ವಲ್ಪ 4-5 ಜನ ಇಂಡಿಯನ್ಸ್ ಇದ್ದರು. ಆಮೇಲೆ ಹಾಗೆ ಸೆಲೆಬ್ರೇಟ್ ಮಾಡ್ತಾ ನನ್ನ ಫ್ರೆಂಡ್ ಒಬ್ಬರು ಬಂದರು. ಸೊ ಅವ್ರು ನನಗೆ ಕಾಸ್ಟ್ಯೂಮ್ ತಂದಿದ್ರು. ಇದು ಬಂದ್ಬಿಟ್ಟು ಕರಾಟೆ ಕಾಸ್ಟ್ಯೂಮ್, ಇದೊಂಥರ ಕಾಸ್ಟ್ಯೂಮು. ನನಗೆ ಗೊತ್ತು ಕರಾಟೆ ಕಾಸ್ಟ್ಯೂಮು, ಆದರೆ ನನಗೆ ಲಕ್ಕಿ ನಾನು ಅದೇ ಕಾಸ್ಟ್ಯೂಮು ನನ್ನ ಫ್ರೆಂಡ್ ಕೂಡ ತಂದಿದ್ದರು. ಅವರು ಕರಾಟೆಯಲ್ಲಿ ಕರಾಟೆ ಕಲಿತಾ ಇದ್ದಾರೆ. ಈಗ ನೋಡ್ಬೋದು, ನಾನು ಅವರಿಬ್ಬರ ಜೊತೆಗೆ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಸೊ ಇದು ಒಂದು ಚಿಕ್ಕ ಫೋಟೋ, ಕೊನೆಗೆ ಇಬ್ಬರು ತೆಗೆದಿದ್ದ ಫೋಟೋ ನೋಡಿ. ಬೋಟು ಎಲ್ಲ ಇದೆ. ಆಮೇಲೆ ರಿವರ್ ಯಾವ ಥರ ಇದೆ, ಇದು ಮೇನ್ ರೈಲ್ವೆ ಸ್ಟೇಷನ್ನು. ಆಮೇಲೆ ನೀವು ನೋಡ್ಬೋದು, ಈ ಥರ ಫುಡ್ ತಿಂತಾಯಿದ್ದಿದ್ದು ನಾನು, ಸ್ವೀಟು. ಇದು ನಾನು ಇದ್ದಿದ್ದು ಹೋಟೆಲ್ಲು. ಓಕೆ ಫ್ರೆಂಡ್ಸ್, ಎಲ್ಲರೂ ಖುಷಿ ಪಡಿದ್ರೆ ಅಂದ್ಕೊತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್.